ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ಇವತ್ತಿನ ವಿಡಿಯೋದ ವಿಚಾರ SCPಯಲ್ಲಿ ಯಾಕೆ ಜಾಸ್ತಿ ಲಾಭ ಬರುತ್ತೆ. ಪ್ರತಿ ವಾರಕ್ಕೊಮ್ಮೆ ನಾವು ಪ್ರಶ್ನೆಗಳಿಗೆ ಉತ್ತರ ಅಂತ ಒಂದು ಸೆಷನ್ ಮಾಡ್ತೇವೆ. ಅದು ಸಾಮಾನ್ಯವಾಗಿ ಸೋಮವಾರ ರಾತ್ರಿ 9:15 9:45 ನಡೆಯುತ್ತೆ. ಅಲ್ಲಿ ಹಲವು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟ ಬಳಿಕವೂ ಮತ್ತಷ್ಟು ಪ್ರಶ್ನೆಗಳು ಬಾಕಿ ಉಳಿದಿದ್ದರಿಂದ ಕೆಲವನ್ನು ಮತ್ತು ಬಹಳ ಉಪಯುಕ್ತವಾದದ್ದನ್ನು ಇವತ್ತು ಕೈಗೆತ್ತಿಕೊಂಡಿದ್ದೇವೆ. ಮೊದಲ ಪ್ರಶ್ನೆ, ನನಗೀಗ 42 ವರ್ಷ, ಮತ್ತೆ ನಾವು ಪ್ರತಿ ತಿಂಗಳು ಷೇರುಗಳನ್ನು ತಗೊಂಡು ಆವ್ರೇಜ್ ಮಾಡ್ತಾ ಹೋಗ್ತಾ ಇದ್ದೇವೆ. ಆದರೆ ಷೇರಿನ ಬೆಲೆ ಕಡಿಮೆ ಆಗುವುದೇ ಇಲ್ಲ. ಈ ರೀತಿ ಆದರೆ ನಮಗೇನು ಲಾಭ ಬರುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ. ನಿಮಗೆ ಅರ್ಥ ಆಗಲಿ ಅಂತೇಳಿ ನಾನು ನಿಮ್ಮ ಮುಂದೆ 2 ಕಂಪನಿಗಳ ಷೇರುಗಳನ್ನು ವಾರ್ಷಿಕವಾಗಿ ನಾವು SCP ಮಾಡಿದಾಗ ಏನು ಲಾಭ ಬರುತ್ತೆ ಅಂತ ತೋರಿಸಿ ಕೊಡ್ತಾ ಇದ್ದೇನೆ. ಉದಾಹರಣೆಗೆ ಅದು ಇಯರ್ಲಿ ಆವ್ರೇಜ್, ತಿಂಗಳು ವ್ಯಾಲ್ಯೂ ಹಾಕ್ತಾ ಹೋಗ್ತೇನೆ ಅಂತಂದ್ರೆ ಬಹಳ ಎಂಟ್ರಿಗಳು ಬರ್ತವೆ. ಅದಕ್ಕೋಸ್ಕರ ವಾರ್ಷಿಕವಾಗಿ ಹಾಕಿದ್ದೇವೆ. ಈಗ ಬಜಾಜ್ ಫೈನಾನ್ಸ್ನ ಕಳೆದ 22 ವರ್ಷದ ವಾರ್ಷಿಕವಾಗಿ ಒಮ್ಮೆ ಮಾಡಿದ SCPಯ ವ್ಯಾಲ್ಯೂಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. 2000 ಇಸ್ವಿನಲ್ಲಿ ₹2.81 ಇತ್ತು. 2001ರಲ್ಲಿ ಇಡೀ ವರ್ಷದ ಆವ್ರೇಜ್ ತಗೊಂಡಾಗ ₹3.21 ಇತ್ತು. 2002ರಲ್ಲಿ ₹4.62 ಇತ್ತು. ಹೌದು, ನೀವು ಹೇಳಿದ್ದನ್ನು ಒಪ್ಕೊಳ್ಳೋಣ. ₹2.81 ತಗೊಂಡದ್ದು ₹3.21 ತಗೊಂಡಾಗ ಮತ್ತೆ ಕಾಸ್ಟ್ಲಿ ಆಯಿತು. ಆವ್ರೇಜ್ ಮಾಡಿದಾಗ ಪ್ರಾಫಿಟ್ ಕಮ್ಮಿ ಆಯಿತು. ಮತ್ತೆ ₹4.62 ಬಂದಾಗ ₹3.21 ತಗೊಂಡಿದ್ರೆ ಚೆನ್ನಾಗಿತ್ತು ಅನಿಸ್ತದೆ. ಮತ್ತೆ 2003ರಲ್ಲಿ ಡಬಲ್ ಆಗಿ ₹8.95 ಬಂತು. ಅಲ್ಲಿಗೆ ₹4.62 ಆವತ್ತೇ ದೊಡ್ಡ ಮೊತ್ತ ಹಾಕಿ ಖರೀದಿ ಮಾಡ್ಬೋದಾಗಿತ್ತು. ಆದರೆ ಒಂದು ವಿಚಾರವನ್ನು ನೋಡಿ, 2000 ಇಸ್ವಿನಲ್ಲಿ ₹2.81 ಕೊಟ್ಟು ಖರೀದಿ ಮಾಡಿದ್ರಿ. 2003ರಲ್ಲಿ ₹8.95 ಕೊಟ್ಟು ಮಾರಿಕೊಂಡಾಗ ನಿಮಗೆ ಆಲ್ಮೋಸ್ಟ್ ಕೊಂಡ ಷೇರುಗಳಿಗೆ 4 ಪಟ್ಟು ಪ್ರಾಫಿಟ್ ಆಯಿತು. ಹಾಗೆ ಮುಂದಕ್ಕೆ ಬರ್ತಾ ಇದ್ದ ಹಾಗೆ 2006ರಲ್ಲಿ 36, 2012ರಲ್ಲಿ 132, 2018ರಲ್ಲಿ 2641, ಮತ್ತೆ 2021ರಲ್ಲಿ ಇಡೀ ವರ್ಷದ ಆವ್ರೇಜ್ 6977. ಒಬ್ಬ ವ್ಯಕ್ತಿ ₹2.81 ಕೊಟ್ಟು ಬಜಾಜ್ ಫೈನಾನ್ಸ್ ಅನ್ನು 2000 ಇಸ್ವಿನಲ್ಲಿ ಖರೀದಿ ಮಾಡಿದರೆ ಮತ್ತು ಅದನ್ನು 2021ರಲ್ಲಿ 6977ಕ್ಕೆ ಮಾರಿಕೊಂಡಾಗ ಬಂದ ಲಾಭ ಎಷ್ಟು ಪರ್ಸೆಂಟೇಜ್ ಅಂತ ಊಹೆ ಮಾಡಲಿಕ್ಕೂ ಆಗಲ್ಲ. ಈಗ ನಿಮಗೆ ಮತ್ತಷ್ಟು ಮನವರಿಕೆ ಆಗಲಿ ಅಂಥೇಳಿ ರಿಲಯನ್ಸ್ ಇಂಡಸ್ಟ್ರೀಸ್ನ ಕಳೆದ 22 ವರ್ಷದ ಇಯರ್ಲಿ ಆವ್ರೇಜ್ ಪ್ರೈಸಸ್ ಅಲ್ಲಿ SCP ಮಾಡಿದಾಗ ಬಂದ ಲಾಭ ಎಷ್ಟು ಅಂತ ತೋರಿಸ್ತಾ ಇದ್ದೀನಿ. 2000 ಇಸ್ವಿನಲ್ಲಿ 84, 2001ರಲ್ಲಿ 76 ಅಂತಂದ್ರೆ 76 ತಗೊಂಡಾಗ ಒಳ್ಳೆ ಆವ್ರೇಜ್ ಆಯಿತು. 2002ರಲ್ಲಿ 74, ಮತ್ತೆ 2003ರಲ್ಲಿ ಆಲ್ಮೋಸ್ಟ್ ಡಬಲ್ 142. ಇದನ್ನ ಯಾಕೆ ಹೇಳ್ತೇನೆ ಅಂತಂದ್ರೆ, ಇದೇ ರೀತಿ ನೀವು ವರ್ಷ ನೋಡ್ಕೊಂಡು ಹೋದ್ರೆ ನೀವು ಕಳೆದ ವರ್ಷ ತಗೊಂಡೋದಕ್ಕಿಂತ ಜಾಸ್ತಿ ಇರೋದ್ರಿಂದ ಅದರ ಮುಂದಿನ ವರ್ಷ ಇನ್ನು 10 ವರ್ಷ ಬಿಟ್ಟು ಮಾರ್ಕೊಂಡಾಗ ಬೇಕಾದಷ್ಟು ಎಕ್ಸ್ಟ್ರಾ ಪ್ರಾಫಿಟ್ ಬರುತ್ತೆ. ನೀವು ಕೇಳಿದ ಪ್ರಶ್ನೆಗೆ ನಾನು ಸಮಂಜಸವಾದ ಉತ್ತರವನ್ನು ಕೊಟ್ಟಿದ್ದೇನೆ ಅಂತ ನಾನು ಊಹಿಸ್ಕೊಳ್ತೇನೆ. ಇದೇ ತರನೇ ಬೇರೆ ಷೇರುಗಳದ್ದು SCP ಮಾಡಿ ನೋಡಿ ಲೆಕ್ಕ ಹಾಕೊಂಡು ಆಗ ನಿಮಗೆ ಎಷ್ಟು ಲಾಭ ಬರುತ್ತೆ ಅಂತ. ಮುಂದಿನ ಪ್ರಶ್ನೆ, ಫಾರ್ ರಿಟೈರ್ಮೆಂಟ್ ವಿಚ್ ಇಸ್ ಬೆಟರ್, NPS ಆರ್ ಮ್ಯೂಚುವಲ್ ಫಂಡ್? ಐ ಆಮ್ 32 years old. ಒಳ್ಳೆಯ ಪ್ರಶ್ನೆ ಕೇಳಿದಿರಿ. ಇತ್ತೀಚಿನ ದಿನಗಳಲ್ಲಿ ನೀವು ಸರ್ಕಾರಿ ಉದ್ಯೋಗಕ್ಕೆ ಸೇರಿದ್ರೆ ನಿಮಗೆ ಪೆನ್ಷನ್ ಬರ್ತಾ ಇಲ್ಲ, NPS ಮಾಡಿ ಅಂತ ಹೇಳ್ತಾರೆ.
ಈಗ ನಮ್ಮ ಪ್ರಶ್ನೆ NPS ಒಳ್ಳೆಯದು ಮ್ಯೂಚುವಲ್ ಫಂಡ್ ಒಳ್ಳೆಯದು? NPS ಅಲ್ಲಿ ಒಂದು 3 ವೆರೈಟಿ ಇದೆ. ಒಂದು ಅದನ್ನ ಡೆಟ್ ಇನ್ಸ್ಟ್ರೂಮೆಂಟ್ ಅಲ್ಲಿ ಹಾಕ್ತಾರೆ, ನಿಮಗೆ ಯಾವುದೇ ರಿಸ್ಕ್ ಇರಬಾರ್ದು ಅಂತ. ಎರಡನೇದು ಹೈಬ್ರಿಡ್, ಮೂರನೇದು ಅದನ್ನ ನಿಮಗೆ ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕ್ತಾರೆ. ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಲ್ಲಿ ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ. ಆಮೇಲೆ NPS ನಿಮಗೆ 60 ವರ್ಷಕ್ಕೆ ಲಭ್ಯವಾದಾಗ ಅದರಲ್ಲಿ 60% ಅನ್ನು ನಿಮಗೆ ತೆಗಿಲಿಕ್ಕೆ ಬಿಡ್ತಾರೆ, 40% ಅನ್ನು ಆನ್ಯೂಟಿ ಮಾಡ್ತಾರೆ, ಮತ್ತೆ ಅದನ್ನ ಪುನಃ ತೆಗೆದುಬಿಟ್ಟು ಡೆಟ್ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕ್ತಾರೆ. ಅದೇ ನೀವೇನಾದರೂ ಉತ್ತಮವಾದ ಮ್ಯೂಚುವಲ್ ಫಂಡ್ಗಳನ್ನು ಆಯ್ಕೆ ಮಾಡಿಕೊಂಡು ಹಾಕ್ತೀರಿ ಅಂತಂದ್ರೆ, ಅಂದ್ರೆ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ಹಾಕಿದ್ರೆ ಜುಮ್ ಅಂತ ಹೇಳಿ ಭಯಂಕರವಾದ ಪ್ರಾಫಿಟ್ ಬರುತ್ತೆ. ಅದು ನಿಮ್ಮ ವಯಸ್ಸು 32, 60 ವರ್ಷ ಅಂತಂದ್ರೆ ಇನ್ನು 28 ವರ್ಷ ಬಾಕಿ ಇದೆ. ಅದರಿಂದಾಗಿ ನಮ್ಮ ಸಲಹೆ NPS ಗಿಂತ ಮ್ಯೂಚುವಲ್ ಫಂಡ್ ಉತ್ತಮ. ಮುಂದಕ್ಕೆ ಹೋಗಿ ನೀವೇನಾದರೂ ಮ್ಯೂಚುವಲ್ ಫಂಡ್ ಮತ್ತು ಷೇರುಗಳಲ್ಲಿ ಯಾವುದು ಬೆಟ್ರು ಅಂತ ಕೇಳಿದ್ರೆ ಆವಾಗ ನಾನು ಷೇರುಗಳು ಬೆಟ್ರು ಅಂತೀನಿ. ಮ್ಯೂಚುವಲ್ ಫಂಡ್ ಅಲ್ಲಿ ಒಂದು 12ರಿಂದ 13ರಿಂದ 15% ಬರಬಹುದು ಲಾಂಗ್ ಟರ್ಮ್ ಅಲ್ಲಿ. ಅದೇ ಶೇರ್ ನಲ್ಲಿ 15ರಿಂದ 25-30% ವರೆಗೂ ನಿಮಗೆ ಲಾಭ ಬರಬಹುದು. ಆದರೆ ನಿಮಗೆ ಫಂಡಮೆಂಟಲ್ ಅನಾಲಿಸಿಸ್ ಗೊತ್ತಿರಬೇಕು, ಟೆಕ್ನಿಕಲ್ ಅನಾಲಿಸಿಸ್ ಚೆನ್ನಾಗಿ ಗೊತ್ತಿರಬೇಕು, ಮತ್ತೆ ಉತ್ತಮವಾದ ಷೇರುಗಳನ್ನು ಆಯ್ಕೆ ಮಾಡಲಿಕ್ಕೆ ಪರಿಣಿತಿ ಇರಬೇಕು. ಅಂದ್ರೆ ನಮ್ಮ ಕಾರ್ಯಾಗಾರವನ್ನು ಅಟೆಂಡ್ ಆಗಿರಬೇಕು. ಈಗ ಇವತ್ತಿನ ವಿಡಿಯೋದ ಕೊನೆಯ ಪ್ರಶ್ನೆ. ನಾನು ಸರ್ಕಾರಿ ನೌಕರ, ನನಗೆ ಈಗ 24 ವರ್ಷ, ನನ್ನ ಬಳಿ 5 ಲಕ್ಷ ಉಳಿತಾಯದ ಹಣವಿದ್ದು ಅದನ್ನು 18ರಿಂದ 23 ವರ್ಷದವರೆಗೆ ದೀರ್ಘಾವಧಿಗೆ ಹೂಡಿಕೆ ಮಾಡಲು ಷೇರುಗಳನ್ನು ಆಯ್ಕೆ ಮಾಡಿಕೊಳ್ಳಲೇ ಅಥವಾ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಲೇ ತಿಳಿಸಿ. ಇದಕ್ಕೆ ಅರ್ಧಭಾಗ ಉತ್ತರವನ್ನು ಆಗಲೇ ಕೊಟ್ಟಿದ್ದೇವೆ. ಷೇರುಗಳಲ್ಲಿ ಬರುವ ಲಾಭ ಎಷ್ಟು ಅಂತ ಹೇಳಿದ್ದೇವೆ, ಮ್ಯೂಚುವಲ್ ಫಂಡ್ ಅಲ್ಲಿ ಬರುವ ಲಾಭ ಎಷ್ಟು ಅಂತ ವಿವರವಾಗಿ ಹೇಳಿದ್ದೇವೆ. ಆದ್ದರಿಂದ ನಮ್ಮ ಸಲಹೆ ಉತ್ತಮವಾದ ಷೇರುಗಳನ್ನು ಆಯ್ಕೆ ಮಾಡಿಕೊಳ್ಳಿ. ಮತ್ತೆ ಒಮ್ಮೆ ಷೇರುಗಳಲ್ಲಿ ಹಣವನ್ನು ಹಾಕಿದ ಮೇಲೆ 3 ತಿಂಗಳಿಗೊಮ್ಮೆ ನೀವು ಫಂಡಮೆಂಟಲ್ ಅನಾಲಿಸಿಸ್ ಅನ್ನು ಮಾಡ್ತಾ ಇದ್ರೆ ಮಾತ್ರ ಷೇರುಗಳಲ್ಲಿ ಉತ್ತಮವಾದ ಲಾಭ ಬರುತ್ತೆ. ನಿಮ್ಮ ಮಕ್ಕಳು ಈಗ 10ರಿಂದ 16 ವರ್ಷ ಇದ್ದರೆ ನಿಮಗೆಲ್ಲ ಸಿಹಿ ಸುದ್ದಿ. ನಮ್ಮದೊಂದು ವಿಶೇಷವಾದ ಶಾಲೆ ಸ್ಟಾರ್ಟ್ ಆಗ್ತಾ ಇದೆ, ದ ಅಕಾಡೆಮಿಕ್ ಸಿಟಿ ಅಂತ. ಅದು ಫುಲ್ಲಿ ಇಂಟಿಗ್ರೇಟೆಡ್ ರೆಸಿಡೆನ್ಷಿಯಲ್ ಸ್ಕೂಲ್. ಇಲ್ಲಿ 10ರಿಂದ 16 ವರ್ಷದ ಮಕ್ಕಳಿಗೆ ಎ ಅಂದರೆ ಆರ್ಕಿಟೆಕ್ಚರ್, ಬಿ ಅಂದರೆ ಬ್ಯಾರಿಸ್ಟರ್, ಸಿ ಅಂದರೆ ಕಂಪನಿ ಸೆಕ್ರೆಟರಿ ಮತ್ತು ಚಾರ್ಟರ್ಡ್ ಅಕೌಂಟೆನ್ಸಿ, ಡಿ ಅಂದ್ರೆ ಡಾಕ್ಟರ್, ಇ ಅಂದ್ರೆ ಇಂಜಿನಿಯರ್, ಎಫ್ ಅಂದ್ರೆ ಫಾರಿನ್ ಸ್ಟಡೀಸ್. ನಾವು 6ನೆಯ ಕ್ಲಾಸ್ನಿಂದ ಈ ABCDEF ಟ್ರೈನಿಂಗ್ ಅನ್ನು ಕೊಟ್ಟು ಮಕ್ಕಳು 12ನೇ ಕ್ಲಾಸಿಗೆ ಹೋಗ್ಬೇಕಾದ್ರೆ ಈ ಪ್ರೊಫೆಷನಲ್ ಕೋರ್ಸಿಗೆ ಆರಾಮಾಗಿ ಸೇರಿಕೊಳ್ಳಿಕ್ಕೆ ಬೇಕಾದಂತ ತರಬೇತಿಯನ್ನು ನೀಡ್ತಾ ಇದ್ದೇವೆ. ನಿಮ್ಮಲ್ಲಿ ಈ ಏಜ್ ಗ್ರೂಪಿಗೆ ಸೇರಿದ ಮಕ್ಕಳಿದ್ರೆ ನಾವು ವಿಶೇಷವಾದ ಸೆಷನ್ ಅನ್ನು 27ನೇ ತಾರೀಕು ಮಾರ್ಚ್ ಭಾನುವಾರ ನಡೆಸ್ತಾ ಇದ್ದೇವೆ. ನಮ್ಮ ಶಾಲೆ ಇರುವ ಜಾಗ ಸೊಂಡೆಕೊಪ್ಪ ನಿಯರ್ ನೆಲಮಂಗಲ, 28 ಕಿಲೋಮೀಟರ್ ಬೆಂಗಳೂರಿನ ಕೇಂದ್ರ ಭಾಗದಿಂದ. ನಮ್ಮ ಶಾಲೆಯ ಕೆಲವು ಪಿಕ್ಚರ್ಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಮತ್ತೆ ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ 27ನೇ ತಾರೀಕು ಭಾನುವಾರದ ಪ್ರೋಗ್ರಾಮ್ ಹೇಳ್ತಾ ಇದ್ದೇನೆ. ನೀವು ಬರುವುದು 10 ಗಂಟೆಗೆ, 10:30ಯಿಂದ 11:45ವರೆಗೆ ನಾನೇ ಖುದ್ದಾಗಿ ಹೌ ಟು ಸ್ಟಡಿ ಟು ಬಿಕಮ್ ಎ ಟಾಪ್ ಕ್ಲಾಸ್ ಪ್ರೊಫೆಷನಲ್ ಅನ್ನುವಂತ ಒಂದು ಸೆಷನ್ ಅನ್ನು ನಡೆಸ್ತಾ ಇದ್ದೇನೆ. ಮತ್ತೆ 11:45ರಿಂದ 12 ಗಂಟೆ 10 ನಿಮಿಷದವರೆಗೆ ಸ್ಕೂಲ್ ಟೂರ್. ಅದಾದ ಮೇಲೆ ನಿಮ್ಮ ಊಟ ರೆಡಿ ಇರುತ್ತೆ. ಈಗ ಭಾನುವಾರ ಯಾವ ಯಾವ ಕುಟುಂಬದವರು ಬರಬೇಕಂತ ಇದ್ದೀರೋ ಅವರು ನಮಗೆ SMS ಮುಖಾಂತರ ತಿಳಿಸ್ಬೇಕಾಗುತ್ತೆ. SMS ಮಾಡುವ ನಂಬರ್ 9632443333. ಮತ್ತೆ SMS ನಲ್ಲಿ ನಿಮ್ಮ ಹೆಸರು, ನಿಮ್ಮ ಪ್ರೊಫೆಷನ್, ನಿಮ್ಮ ಇಮೇಲ್ ID, ಮತ್ತೆ ಎಷ್ಟು ಜನ ಮಕ್ಕಳಿದ್ದಾರೆ ಮತ್ತು ಮಕ್ಕಳ ವಯಸ್ಸನ್ನು ನಮೂದಿಸಿ ಕಳಿಸಿದ್ರೆ SMS ಬಂದ ಬಳಿಕ
ನಾವು ನಿಮಗೆ ಒಂದು ಫಾರ್ಮಲ್ ಇನ್ವಿಟೇಷನ್ ಅನ್ನು ವಾಟ್ಸಪ್ ಅಲ್ಲಿ ಕಳಿಸ್ತೇವೆ, ಗೂಗಲ್ ಮ್ಯಾಪ್ ಅನ್ನು ಅಟ್ಯಾಚ್ ಮಾಡ್ತೇವೆ ಮತ್ತು ಸಮಯಕ್ಕೆ ಸರಿಯಾಗಿ ಬಂದು ಈ ಕಾರ್ಯಕ್ರಮದ ಪ್ರಯೋಜನವನ್ನು ಪಡೆಯಿರಿ. ಆದರೆ ಒಂದು ವಿಚಾರ, ಮೊದಲ 50 ಫ್ಯಾಮಿಲಿಗಳಿಗೆ ಮಾತ್ರ ಸ್ಥಳಾವಕಾಶ ಇದೆ. ಆದ್ದರಿಂದ ಮೊದಲು SMS ಕಳಿಸಿದವರಿಗೆ ಆದ್ಯತೆ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲದಿದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ, ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ಮತ್ತೆ ಕನ್ನಡಿಗರಿಗೆಲ್ಲರಿಗೂ ಈ ವಿಡಿಯೋನ ಕಳಿಸ್ಕೊಡಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.